ನೋಡಿ ಆದ್ಮೇಲೆ ನುಗ್ಗೆ ಯಾವ ರೀತಿ ಇಲ್ಲಿ ಗಿಡ ಸ್ವಲ್ಪ ಬೆಂಡಾಗಿ ಸ್ಟ್ರೆಸ್ ಕ್ರಿಯೇಟ್ ಆದಾಗ ನೋಡಿ ಈ ರೀತಿ ಬೇಗ ಇಳುವರಿ ಬರ್ತದೆ. ನುಗ್ಗೆ ಗಿಡದ ಮೇಲೆ ಕಟ್ ಮಾಡಿದ್ದಾರೆ, ಇದು ಈ ರೀತಿ ಬಂದಿದೆ. ಅಲ್ಲಿ ನಮ್ಮ ಅರಳು ನೋಡಿ ಅದ್ಭುತವಾಗಿ ಬಂದಿದೆ ನೋಡಿ ಅರಳು. ಬಹಳ ಚೆನ್ನಾಗಿ ಬರ್ತದೆ. ಇದು ಬಹಳ ವಿಶೇಷವಾದ ಅರಳು. ಇದು ಇಷ್ಟು ಉದ್ದ ಇರ್ತದೆ ಕೊನೆ. ಇದು ಬಹಳ ಉದ್ದ ಇರ್ತದೆ ಕೊನೆ. ಇದು ಬಹಳ ಚೆನ್ನಾಗಿ ಬರ್ತದೆ. ಎಲ್ಲ ಕಟ್ ಮಾಡಿದ್ವಿ ಸರ್. ಕಟ್ ಮಾಡಿದ್ರು ಇದು ಒಳ್ಳೇದಾಯ್ತು. ಆಮೇಲೆ ಪಪ್ಪಾಯ ಎಲ್ಲ ನೋಡಿ ಈ ತರ ಎಲ್ಲ ಬಾರ್ಡರ್ ಹಾಕೊಂಡಿದೀವಿ. ಪಪ್ಪಾಯ ಎಲ್ಲ ಇಲ್ಲಿ ಕಾಯಿ ಆಗ್ತಾ ಇದೆ. ಹಾಗೇನೆ ಈ ಬಾರ್ಡರ್ ನಲ್ಲಿ ಈಗ ನೋಡಿ ಯಾವ ರೀತಿ ಇದೆ ಇದು. ನೆಕ್ಸ್ಟ್ ನಮ್ಗೆ ಒಳ್ಳೆ ಇಲ್ಲಿ ಕಾಯಿ ಬರಕ್ಕೆ ಆಗ್ತದೆ. ಇದು ಹೆಬ್ಬೇವು ನೋಡಿ ಎಲ್ಲಿ ಬಂದಿದೆ 4 ತಿಂಗಳದ ಹೆಬ್ಬೇವು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಚೆನ್ನಾಗಿ ಬಂದಿದೆ. ಪಪ್ಪಾಯ ಬಹಳ ಅದ್ಭುತವಾಗಿ ಬಂದಿದೆ. ಪಪ್ಪಾಯ ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ಕತ್ಲೆ ತರ ಕೌಚ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಬಂದಿದೆ. ನೋಡ್ಕೊಳ್ಳೋದು ಬಹಳ ಮುಖ್ಯ. ಮೇಲೆ ಕಿತ್ಬಿಟ್ಟಿದ್ರ ಮೇಲೆ ಹಿಂಗ್ ಹಾಕ್ಬಿಟ್ರೆ ಇದು ಇಲ್ಲೇನೆ ಬಂದೋಬಸ್ತಾಗಿ ಇರುತ್ತೆ. ಸ್ವಲ್ಪ ಗಿಡದ ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮಧ್ಯದಲ್ಲಿ ಕಸ ಹಿಂಗೆ ಇರ್ಲಿ. ಮಧ್ಯದ ಕಸ ಮಾತ್ರ ತೆಗೆಯಬೇಡ ಗಿಡ ಮಾತ್ರ. ಆಮೇಲೆ ಅದ್ರ ಮೇಲೆ ಡ್ರಿಪ್ ಪೈಪ್ ತೆಗೆದು ಮೇಲೆ ಇಟ್ಬಿಟ್ರೆ ಮೇಲೆ ಇಕ್ತೀನಿ ಸರ್. ನೀರ್ ಬಿದ್ದಾಗ ಏನಾಗ್ತದೆ ಆ ಭೂಮಿ ತಂಪಾಗಿರ್ತದೆ. ಅದ್ರ ಬೇರೆಲ್ಲ ಇಲ್ಲಿ ಲಾಸ್ಟ್ ಅಲ್ಲಿ ಜಟ್ರೋಪನು ಬಹಳ ಸೂಪರ್ ಆಗಿ ಚೆನ್ನಾಗಿ ಬಂದಿದೆ. ಇದನ್ನು ರಸ್ತೆಗೆ ಅಂತ ಬಿಟ್ಕೊಂಡಿದ್ದು. ಈಗ ಇಲ್ಲೇ ಒಂದು ನೀರಿನ ಟ್ಯಾಂಕು ಇದೆಲ್ಲ ಪ್ರೋಟೋನು ಬಾಳೆನು ಸೂಪರ್ ಆಗಿ ಬಂದಿದೆ. ಏನಿಲ್ಲ, ಇದೇನಾದ್ರು ಗಿಡಗಳಿಗೆ ತೊಂದರೆ ಆಯ್ತು ಅಂದ್ರೆ ಇದು ಗಿಡಗಳಿಗೆ ತೊಂದರೆ ಇನ್ನೂ ವಿಡಿಯೋ ಮಾಡ್ಕೊಳ್ಳಿ. ಗಿಡಗಳು ತೊಂದರೆ ಆಯ್ತು ಅಂದ್ರೆ ಈಗ ಕಟ್ ಮಾಡಿ ಎಲ್ಲಿ ಬೇಕಲ್ಲಿ ಹಾಕೊಂಡ್ರೆ ಅದು ಹುಲ್ಲು ಇರ್ಬೋದಿಲ್ಲ. ಈ ತರ ಎಲ್ಲಿ ತೊಂದರೆ ಆಯ್ತು ಅಂದ್ರೆ ಹಿಂಗ್ ಕಟ್ ಮಾಡ್ಕೊಳ್ಬಹುದು. ಅದೇನು ತಪ್ಪೇನಿಲ್ಲ. ಅದು 1 ವರ್ಷನೇ ಆಗಿ ಕಟ್ ಮಾಡೋದನ್ನೇನಿಲ್ಲ. ನಮ್ ಗಿಡಗಳಿಗೆ ನಟ್ಟಿರೋ ಗಿಡಗಳಿಗೆ ಹಾಕಿದ್ರೆ ತೊಂದರೆ ಆಗ್ತದೆ. ಬಹಳ ತಾಕತ್ತಾಗಿ ಬರ್ತದೆ ಇದು. ಹೆಂಗ್ ಬರ್ತಾ ಇದೆ ನೋಡಿ. ನಡುವಾಗ ಹೆಂಗಿತ್ತು ಸಣ್ಣ ಒಂದ್ಸರಿ ಕಟ್ ಮಾಡ್ಬಿಡ್ತೀನಿ ಸರ್. ಒಂದ್ಸರಿ ಕಟ್ ಮಾಡಿದ್ದೀನಿ. ಏನಿಲ್ಲ, ಒಂದ್ಸರಿ ಈಗ ಇಲ್ಲಿ ತುದಿ ಕಟ್ ಮಾಡಿದ್ರೆ ಎಷ್ಟು ಸುಳಿ ಹೊಡೆದಿದೆ ಮತ್ತೆ ಬರುತ್ತೆ ಸರ್. ಇಲ್ಲಿ ಒಂದು ತುದಿ ಕಟ್ ಮಾಡ್ಕೊಂಡ್ರೆ 10 ಸುಳಿ ಬರ್ತದೆ. ಅದಕ್ಕೆ ನೀವು ಯಾರು ತೋಟದಲ್ಲಿ ಕೀಳಿಸಿದೀರ ಆ ತೋಟದೊಳಗೆ ನೀವು ಹೋಗ್ಲೇಬಾರ್ದು. ತೋಟದೊಳಗೆ ನುಗ್ಲೇಬಾರ್ದು. ಅದು ಹಾಗೆ. ಇದು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬೇಕಾದ್ರೆ ಹಿಂಗೆ ಹಂಗೆ ಹೈಟ್ ಹೋಯ್ತು ಅಂದ್ರೆ ಹಿಂಗೆ ಸ್ವಲ್ಪ ನೀವು ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಬರ್ತದೆ. ಅದಕ್ಕೆ ಅಷ್ಟೇ ಈ ಲೆವೆಲ್ಗೆ ಕಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಸರಿ ಕಟ್ ಮಾಡುವಾಗ ಹಿಂಗ್ ಕಟ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಏನಾಗ್ತದೆ, ಒಳ್ಳೆ ಬಿಸಿಲು ಬೀಳ್ತದೆ ಇದಕ್ಕೆಲ್ಲ. ಇಲ್ಲಿ ಪಕ್ಕದಲ್ಲಿ ನಾವು ನಟ್ಟಿರೋದು ಇನ್ನ ಕಮ್ಮಿ ಕಟ್ ಮಾಡಿದ್ದೇನೆ ಅನ್ಕೊಂಡಿದ್ದೀನಿ. ಪಪ್ಪಾಯಕ್ಕೆಲ್ಲ ಬಿಸಿಲು ಬೇಕು ಅಂದ್ರೆ ನಾವು ಪಕ್ಕದಲ್ಲಿ ಕಟ್ ಮಾಡ್ಬೋದು. ಈಗ ನೋಡಿ ಇಲ್ಲಿ ತೆಂಗಿನ ಗಿಡ ಇದೆ. ತೆಂಗಿನ ಗಿಡಕ್ಕೆ ನಿಮ್ಗೆ ಒಳ್ಳೆ ಬಿಸಿಲು ಬೇಕು ಅಂದ್ರೆ ನೀವೇನ್ ಮಾಡ್ಬೇಕಿನ್ನ ಹಿಂಗ್ ಕಟ್ ಮಾಡ್ಕೊಳ್ಬೇಕು. ಹಿಂಗ್ ಕಟ್ ಮಾಡ್ಕೊಂಡ್ರೆ ಅದಕ್ಕೆ ಏನಾಗ್ತದೆ, ಒಳ್ಳೆ ಬಿಸಿಲು ಬೀಳ್ತದೆ. ಗಿಡದ ಪಾಡಿಗೆ ಇರ್ತದೆ, ಗಿಡ ಏನಾಗೋದಿಲ್ಲ. ಇದು ನಮ್ಮ ಹಣ್ಣಿನ ಗಿಡಗಳೆಲ್ಲ ಮೇಲೆ ಬರೋಕ್ಕೆ ಶುರು ಆಗ್ತದೆ. ಸೀಬೆ ಗಿಡ ಎಲ್ಲ ಕುಡಿ ಹೊಡಿತಾ ಇದೆ ಚೆನ್ನಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ಯಾ, ಅದು ಬಹಳ ಮುಖ್ಯ. ಯಾವ್ದ್ರಲ್ಲಿ ಎಲ್ಲರೂ ಕೆಲಸ ಮಾಡಕ್ ಇರ್ತಾರೆ, ಆದ್ರೆ ಅದನ್ನ ಮೇಂಟೈನ್ ಮಾಡೋರು ಇದಾರಲ್ಲ, ಅದು ಬಹಳ ಮುಖ್ಯ. ಹೋಗಿ ತೆಗಿದಾರಲ್ಲಿ ಚೆನ್ನಾಗಿ ಬಂದಿದೆ. ನುಗ್ಗೆನು ಕೂಡ ಸೂಪರ್ ಆಗಿದೆ. ಇದೊಂದು ಸ್ವಲ್ಪ ಅಡಿಕೆ ಹಾಕಿದ್ದು ಇದೆಲ್ಲ ಪಾರಿಜಾತ. ಇಲ್ಲಿ ವೈರ್ ಇದೆ ಅಂದ್ಬಿಟ್ಟು ನಾವು ಇಲ್ಲಿ ಪಾರಿಜಾತವನ್ನು ಹಾಕಿದ್ದೇವೆ. ಪಾರಿಜಾತ ತುಂಬಾ ಚೆನ್ನಾಗಿದೆ. ಪಾರಿಜಾತ ಈಗ ಮಳೆ ಬಿದ್ದಿದೆಯಲ್ಲಪ್ಪ, ಸ್ವಲ್ಪ ಇನ್ನೊಂದು ಮಳೆ ಬಿದ್ರೆ ಅಲ್ಲಿವರೆಗೆ ಕಡ್ಡಿ ತಿರುಗಿಸ್ತಾ ಇರಿ. ಆಮೇಲೆ ಗೋಕುಪಾಮೃತನ ತಗೊಂಡ್ ಬಂದು ಎಲ್ಲ ಹಂಗೆ ಎರ್ಸ್ಬಿಡೋದು ಅಷ್ಟೇ. ಎಲ್ಲಾ ಕಡೆ ಮಣ್ಣು ಗಿಣ್ಣು ಎಲ್ಲ ಸಿಕ್ಕ ಮಣ್ಣು ಬೀಳ್ಬೇಕು. ಅದು ಸಾಯಂಕಾಲ ಎರ್ಸಿದ್ರೆ ಒಳ್ಳೇದು. 5 ಗಂಟೆ ಮೇಲೆ ಇದು ಸನ್ ಟೈಮ್ ಅಲ್ಲಿ ಹಾಕೋದು, ಬಿಸಿಲು ಟೈಮ್ ಅಲ್ಲಿ ಹಾಕಲ್ಲ. ಸಾಯಂಕಾಲ ಪಾರಿಜಾತ ಗಿಡ ಒಳ್ಳೆ ಹೈಟು ಸಾಯಂಕಾಲ ಟೈಮ್ ಹಾಕಿದ್ರೇನೆ ಒಳ್ಳೆ ತಂಪಾಗಿ ಅದು ಬಹಳ ಚೆನ್ನಾಗಿ ಬರ್ತದೆ. ವಾಟರ್ ಆಪಲ್ ಚೆನ್ನಾಗಿದೆ. ಆಮೇಲೆ ಸೂಪರ್ ಆಗಿದೆ. ಚೆನ್ನಾಗಿ ಬರ್ತದೆ. ಅದನ್ನೇ ಬೇಕಾದ್ರೆ ನಾವು ಕಿತ್ತು ಬೇರೆ ಬೇರೆ ಕಡೆಗೆಲ್ಲ ಹಾಕ್ಬೋದು. ಎಲ್ಲೂ ಜಾಗನೇ ವೇಸ್ಟ್ ಮಾಡಿಲ್ಲ. ಎಲ್ಲ ಜಾಗನೂ ಆಗಿದೆ. ಈ ರೀತಿ ಕ್ರೀಡಾಪುರ ತೋಟ
ಈ ಲೆವೆಲ್ ಅಲ್ಲಿ ಇದೆ. ಇನ್ನೊಂದ್ ಸ್ವಲ್ಪ ಹಿಂಗೆಲ್ಲ ಗೊಬ್ಬರ ಎಲ್ಲ ಕಚಡ ಎಲ್ಲ ಇಲ್ಲೇ ಹಾಕೋಬೇಕು. ಅದೆಲ್ಲ ನಮ್ಗೆ ಗೊಬ್ಬರವಾಗಿ ಬರ್ತದೆ. ನಮಸ್ತೆ ಆದ್ಮೇಲೆ ಮತ್ತೊಂದ್ಸರಿ ಭೇಟಿ ಮಾಡ್ತೀನಿ. ವೀರಾಪುರ ತೋಟ ಈ ತರ ಇದೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭಿವೃದ್ಧಿ ಬಗ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನಮಸ್ತೆ.